ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬಿಗ್ ಬಾಸ್ನ ಮನೆಯಿಂದ ಚೈತ್ರಾ ಕುಂದಾಪುರ್ ಅವರು ಆಚೆ ಬಂದಿದ್ದಾರೆ. ಆ್ಯಂಡ್ ಯಾಕೆ ಇವರು ಆಚೆ ಬಂದಿದ್ದಾರೆ, ಇನ್ನು ಎಲಿಮಿನೇಟ್ ಆಗ್ತಾರಾ, ಮತ್ತು ಇವರು ಬಿಗ್ ಬಾಸ್ನ ಮನೆಗೆ ಹೋಗ್ತಾರಾ ಇಲ್ವಾ ಎಂಬುವ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಇವಾಗಲೇ ಲೈಕ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋನಿಂದ ಇದೀಗ ಚೈತ್ರಾ ಕುಂದಾಪುರ್ ಅವರು ಹೊರ ಬಂದಿದ್ದಾರೆ. ವಂಚನೆ ಕೇಸ್ನ ಹಿನ್ನೆಲೆಯಿಂದಾಗಿ ಇಂದು ಎಸಿಎಂ ಕೋರ್ಟ್ನ ಮುಂದೆ ಚೈತ್ರಾರವರು ಹಾಜರಾಗುತ್ತಿದ್ದಾರೆ. ಎಂಎಲ್ಎ ಟಿಕೆಟ್ ಅನ್ನು ಕೊಡಿಸುವುದಾಗಿ ಈ ಹಿಂದೆ 5 ಕೋಟಿ ರೂಪಾಯಿ ವಂಚನೆಯ ಆರೋಪವನ್ನು ಎದುರಿಸುತ್ತಿರುವ ಇದೀಗ ಚೈತ್ರಾ ಕುಂದಾಪುರ್ ಅವರು ಬಿಗ್ ಬಾಸ್ನ ಮನೆಯಿಂದ ಹೊರಬಂದು ಇದೀಗ ಎಸಿಎಂಎಂ ನ್ಯಾಯಾಲಯದ ಮುಂದೆ ಅಟೆಂಡ್ ಆಗಿದ್ದಾರೆ. ಚೈತ್ರಾ ಕುಂದಾಪುರ್, ಶ್ರೀಕಾಂತ್ ಸೇರಿದಂತೆ 3 ಕೋರ್ಟ್ಗೆ ಬಂದಿದ್ದಾರೆ. ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಾಧೀಶರು ಇದೀಗ ಮತ್ತೆ ಮುಂದಿನ ವಿಚಾರಣೆಯ ದಿನಾಂಕವನ್ನು ಸೂಚಿಸಿದ್ದಾರೆ. ಇನ್ನು ಹುಲಿ ಉಗುರು ಧರಿಸಿದ ಆರೋಪದ ಈ ಹಿಂದೆ ವರ್ತೂರ್ ಸಂತೋಷ್ ರವರು ಕೂಡ 1 ವಾರಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದ್ದರು. ಆನಂತರ ವರ್ತೂರ್ ಸಂತೋಷ್ ರವರು ಮತ್ತೆ ಬಿಗ್ ಬಾಸ್ನ ಮನೆಗೆ ಬಂದಿರ್ತಾರೆ. ಆದರೆ ಇದೀಗ ಚೈತ್ರಾ ಕುಂದಾಪುರ್ ರವರು ಮತ್ತೆ ಬಿಗ್ ಬಾಸ್ನ ಮನೆಗೆ ಹೋಗ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಂದ ಹಾಗೆ ಉದ್ಯಮಿ ಗೋವಿಂದ ಪೂಜಾರಿ ಅವರಿಗೆ ಎಂಎಲ್ಎ ಟಿಕೆಟ್ ಅನ್ನು ಕೊಡಿಸುವುದಾಗಿ ಚೈತ್ರಾ ಹಾಗೂ ಅವರ ಟೀಮ್ 5 ಕೋಟಿ ವಂಚನೆಯನ್ನ ಮಾಡಿದ್ದರು. ಅಂಡ್ ಈ ಒಂದು ಕಾರಣದಿಂದಾಗಿ ಅವರು ಅರೆಸ್ಟ್ ಕೂಡ ಆಗಿದ್ದರು. ಆ ಒಂದು ಕೇಸ್ ಇದೀಗ ಕೋರ್ಟ್ ನಲ್ಲಿ ಇನ್ನೂ ಕೂಡ ನಡೆಯುತ್ತಿದ್ದು, ಚೈತ್ರಾ ರವರು ಹಿಂದೆ ಕೋರ್ಟ್ ನಲ್ಲಿ ಹಾಜರಿದ್ದರು. ಇನ್ನು ಮುಂದಿನ ವಿಚಾರಣೆ ಬಂದ್ಬಿಟ್ಟು ಜನವರಿ 13ರಂದು ನಡೆಯಲಿದೆ. ಆ್ಯಂಡ್ ಇನ್ನು ಚೈತ್ರಾ ಕುಂದಾಪುರ್ ಅವರು ಮತ್ತೆ ಬಿಗ್ ಬಾಸ್ನ ಮನೆಗೆ ಹೋಗ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ನಿಮ್ಮ ಪ್ರಕಾರ ಚೈತ್ರಾ ಕುಂದಾಪುರ್ ಅವರು ಮತ್ತೆ ಬಿಗ್ ಬಾಸ್ನ ಮನೆಗೆ ಹೋಗಬೇಕಾ ಬೇಡವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.